ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಹಲವಾರು ಪ್ರಶ್ನೆಗಳು ಬರುತ್ತವೆ. ಯಾಕೆ ನಾನು ಸಂತೋಷವಾಗಿಲ್ಲ? ಯಾಕೆ ನನಗೆ ಒಳಗೆ ಖಾಲಿ ಅನಿಸುತ್ತಿದೆ? ಜೀವನದ ನಿಜವಾದ ಉದ್ದೇಶ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಆಧ್ಯಾತ್ಮಿಕ ಮಾರ್ಗ ಇದೆ. ಅದೇ ಶಂಬಾಲ ನಿಯಮಗಳ ಅಭ್ಯಾಸ. ಈ ಪುಸ್ತಕದಲ್ಲಿ ಗುರೂಜಿ ಕೃಷ್ಣಾನಂದ ಅವರು ಹೇಳುವುದು ಏನೆಂದರೆ, ನಮ್ಮ ಜೀವನವನ್ನು ಬದಲಾಯಿಸಲು ಹೊರಗಿನ ಲೋಕ ಬದಲಾಗಬೇಕಿಲ್ಲ, ನಮ್ಮ ಒಳಗಿನ ಶಕ್ತಿ ಜಾಗೃತವಾಗಬೇಕು. ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಶಂಬಾಲ ಅಂದರೆ ಏನು ಮತ್ತು ಮಹರ್ಷಿಗಳಿಂದ ಬಂದ 7 ಶಕ್ತಿಶಾಲಿ ನಿಯಮಗಳು ಯಾವುವು. ಕೊನೆಯವರೆಗೆ ಈ ವಿಡಿಯೋನ ನೋಡಿ. ಯಾವುದೋ ಒಂದು ನಿಯಮ ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಮೊದಲನೆಯದಾಗಿ ಶಂಬಾಲ ಅಂದರೆ ಏನು? ಶಂಬಾಲ ಇದು ಕೇವಲ ಒಂದು ಸ್ಥಳ ಅಲ್ಲ. ಆಧ್ಯಾತ್ಮಿಕ ಪರಂಪರೆಯ ಪ್ರಕಾರ ಇದು ಉನ್ನತ ಜ್ಞಾನ ಮತ್ತು ಚೈತನ್ಯದ ಕ್ಷೇತ್ರ. ಕೆಲವರು ಇದನ್ನು ಹಿಮಾಲಯದ ಗುಪ್ತ ಲೋಕ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದು ಪ್ರತಿಯೊಬ್ಬರ ಒಳಗಿನ ಬೆಳಕು ಅಂತ ಹೇಳ್ತಾರೆ. ಈ ಪುಸ್ತಕದ ಪ್ರಕಾರ ಶಂಬಾಲದ ಶಕ್ತಿ ಎಂದರೆ ಮಾನವನನ್ನು ಭಯದಿಂದ ಜ್ಞಾನಕ್ಕೆ, ಗೊಂದಲದಿಂದ ಸ್ಪಷ್ಟತೆಗೆ ಮತ್ತು ಸಾಮಾನ್ಯ ಜೀವನದಿಂದ ಉನ್ನತ ಜೀವನಕ್ಕೆ ಕರೆದುಕೊಂಡು ಹೋಗುವ ಶಕ್ತಿ. ಈ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸಲು ಕೆಲವು ನಿಯಮಗಳಿವೆ. ಈಗ ಆ 7 ನಿಯಮಗಳನ್ನು ನೋಡೋಣ. ಮೊದಲನೆಯ ನಿಯಮ ಆನಂದವನ್ನು ಹರಡುವುದು. ಈ ಮೊದಲನೆಯ ನಿಯಮವನ್ನು ಕೊಟ್ಟವರು ವಿಶ್ವಾಮಿತ್ರ ಮಹರ್ಷಿಗಳು. ಆನಂದ ಒಂದು ವಿಶೇಷ ಚೈತನ್ಯ. ನಾವು ಯಾವಾಗಲೂ ಶಾಂತರಾಗಿರಬೇಕು. ನಮ್ಮ ಎಲ್ಲ ಭಾವನೆಗಳು ಮತ್ತು ಎಲ್ಲ ವಿಚಾರಗಳು, ಆಚಾರಗಳು ಶಾಂತಿಯುತವಾಗಿರಬೇಕು. ಯಾವಾಗಲೂ ಹಸನ್ಮುಖಿಗಳಾಗಿರಬೇಕು. ಇವು ನಮ್ಮನ್ನು ಪರಿಪೂರ್ಣತೆಯತ್ತ ಕರೆದೊಯ್ಯುತ್ತದೆ. ಪೂರ್ಣತೆ ಎಂದರೆ ದೈವತ್ವ. ದೈವತ್ವ ಎಂದರೆ ಶಾಂತಿ, ತೃಪ್ತಿ ಮತ್ತು ಎಲ್ಲವನ್ನು ಅನುಗ್ರಹಿಸುವ ದೈವಿ ಕೃಪೆ. ಇದು ನಮ್ಮ ಅಂತಿಮ ಗುರಿ. ಎರಡನೆಯ ನಿಯಮ ಅದು ಪ್ರೀತಿಯನ್ನು ಹರಡುವುದು. ಈ ಎರಡನೆಯ ಶಂಬಾಲದ ನಿಯಮವನ್ನು ನಮಗೆ ಕೊಟ್ಟವರು ಕಣ್ವ ಮಹರ್ಷಿಗಳು. ಪ್ರೀತಿ ಆತ್ಮದ ಉತ್ಕೃಷ್ಟ ಕಂಪನ. ನಮ್ಮ ಶ್ರೇಷ್ಠ ಭಾವನೆ, ಶ್ರೇಷ್ಠ ವಿಚಾರ ಮತ್ತು ಶ್ರೇಷ್ಠ ಆಚಾರಗಳಲ್ಲಿ ಪ್ರೀತಿಯ ಕಂಪನಗಳು ಪ್ರಕಟಗೊಳ್ಳುತ್ತದೆ. ಎಲ್ಲರನ್ನೂ ಪ್ರೀತಿಸಬೇಕು, ಯಾರನ್ನೂ ದ್ವೇಷಿಸಬಾರದು, ಎಲ್ಲರ ಬಗ್ಗೆಯೂ ಕ್ಷಮೆ ಇರಬೇಕು, ಪ್ರತಿಯೊಬ್ಬರನ್ನು, ಪ್ರತಿಯೊಂದು ವಸ್ತುವನ್ನು ಗೌರವಿಸಬೇಕು, ಬೇರೆಯವರೊಂದಿಗೆ ಆತ್ಮದ ಮಟ್ಟದಲ್ಲಿ ಸಂಬಂಧಗಳನ್ನು ಇಟ್ಟುಕೊಳ್ಳಬೇಕು. ಈ ಎಲ್ಲ ಅಭ್ಯಾಸಗಳ ಫಲ ನಮಗೆ ಯಾರೂ ಶತ್ರುಗಳಿರುವುದಿಲ್ಲ. ಯಾವಾಗಲೂ ಶಾಂತಿ ಇರುತ್ತದೆ, ಒಳ್ಳೆಯ ಆರೋಗ್ಯ ಇರುತ್ತದೆ. ಮೂರನೆಯ ನಿಯಮ ಅದು ಎಲ್ಲರಲ್ಲೂ, ಎಲ್ಲ ಜೀವಿಗಳಲ್ಲೂ ಮತ್ತು ವಸ್ತುಗಳಲ್ಲೂ ಏಕತೆಯನ್ನು ಕಂಡು ಅನುಭವಿಸುವುದು. ಈ ಮೂರನೇ ಶಂಬಾಲದ ನಿಯಮವನ್ನು ಕೊಟ್ಟವರು ಅಗಸ್ತ್ಯ ಮಹರ್ಷಿಗಳು. ಇಡೀ ಸೃಷ್ಟಿಯು ಕೇವಲ ಶುದ್ಧ ಚೈತನ್ಯ. ನಮ್ಮ ಭಾವನೆಗಳನ್ನು ಮತ್ತು ವಿಚಾರಗಳನ್ನು ಸುಂದರವಾಗಿಡಿ. ನಿಮ್ಮ ಸುತ್ತಲ ಪರಿಸರವನ್ನು ಶುಭ್ರವಾಗಿಡಿ. ಈ ಪ್ರಪಂಚವನ್ನು ಸುಂದರ,
ಸಕಾರಾತ್ಮಕ ಕಂಪನಗಳಿಂದ ತುಂಬಿ. 4ನೆಯ ನಿಯಮ. ಶಂಬಲದ 4ನೆಯ ನಿಯಮವನ್ನು ಕೊಟ್ಟವರು ಮಾರ್ಕಂಡೇಯ ಮಹರ್ಷಿಗಳು. ಅದು ನಾವು ಏನಾದರೂ ಮಾಡಲು ನಿರ್ಧರಿಸಿದರೆ ಅದನ್ನು ಮೊದಲು ಮನಸ್ಸಿನಲ್ಲಿ ಚೆನ್ನಾಗಿ ಚಿತ್ರಿಸಿಕೊಂಡು ಅನಂತರ ಭೌತಿಕ ಮಟ್ಟದಲ್ಲಿ ಕಾರ್ಯಗತಗೊಳಿಸಬೇಕು. ಹೀಗೆ ಮಾಡುವುದರಿಂದ ನಾವು ಉದ್ದೇಶದ ಸ್ಪಷ್ಟತೆಯೊಂದಿಗೆ ಕೆಲಸ ಮಾಡುತ್ತೇವೆ ಮತ್ತು ಅವುಗಳನ್ನು ನಿರಾಯಾಸವಾಗಿ ಮಾಡುತ್ತೇವೆ. ಇದು ನಮಗೆ ತೃಪ್ತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. 5ನೆಯ ನಿಯಮ. ಶಂಬಲದ 5ನೆಯ ನಿಯಮವನ್ನು ಕೊಟ್ಟವರು ವಶಿಷ್ಠ ಮಹರ್ಷಿಗಳು. ಅದು ಯಾವುದೇ ಗುರಿಯನ್ನು ಸಾಧಿಸುವ ಮೊದಲು ಅದನ್ನು ರಹಸ್ಯವಾಗಿಡುವುದು. ರಹಸ್ಯವಾಗಿಡುವುದೆಂದರೆ ಮುಚ್ಚಿಡುವುದಲ್ಲ. ಅದರ ಬಗ್ಗೆ ಹೆಚ್ಚು ಮಾತನಾಡಬಾರದು. ನಮ್ಮ ಖಾಸಗಿತನ ಏಕಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಹಾಗೆಯೇ ಬೇರೆಯವರ ಖಾಸಗಿತನ ಏಕಾಂತತೆಗಳನ್ನು ಗೌರವಿಸಬೇಕು. 6ನೆಯ ನಿಯಮ. ಶಂಬಲದ 6ನೆಯ ನಿಯಮವನ್ನು ಕೊಟ್ಟವರು ಪುಲಸ್ತ್ಯ ಮಹರ್ಷಿಗಳು. ಅದು ದೇಹ, ಮನಸ್ಸು ಮತ್ತು ಬುದ್ಧಿಯ ಶಕ್ತಿಗಳನ್ನೆಲ್ಲ ಏಕೀಕರಿಸುವುದು. ಈ ಸ್ಥಿತಿಯಲ್ಲಿ ಯಾವಾಗಲೂ ಒಂದು ಪ್ರಬಲವಾದ ಶಕ್ತಿ ಇದೆ. ಧ್ಯಾನವು ಈ ಎಲ್ಲ 3 ಶಕ್ತಿಗಳನ್ನು ಒಂದುಗೂಡಿಸುತ್ತದೆ. 6ನೆಯ ನಿಯಮವನ್ನು ಅಭ್ಯಾಸ ಮಾಡಲು ನಾವು ಧ್ಯಾನವನ್ನು ಮಾಡಬೇಕು. 7ನೆಯ ನಿಯಮ. ಶಂಬಲದ 7ನೆಯ ನಿಯಮವನ್ನು ಕೊಟ್ಟವರು ಪುಲಹ ಮತ್ತು ಕೃತು ಮಹರ್ಷಿಗಳು. ಅದು ನಮ್ಮ ಜೀವನದಲ್ಲಿ ತೃಪ್ತಿಯ ಗಡಿರೇಖೆಗಳನ್ನು ನಾವೇ ಎಳೆಯುವುದು. ಸುಖ, ಸಂಪತ್ತು ಮತ್ತು ಭದ್ರತೆಗಳಿಗಾಗಿ ದುಡಿಯುವುದು ತಪ್ಪಲ್ಲ. ಆಧ್ಯಾತ್ಮಿಕತೆಯು ಜೀವನದ ಒಂದು ಭಾಗ. ಯಾವುದನ್ನೂ ಕಡೆಗಣಿಸದೆ ಸಮತೋಲನ ಜೀವನವನ್ನು ನಡೆಸುವುದು ಬಹಳ ಅಗತ್ಯ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗುರೂಜಿ ಕೃಷ್ಣಾನಂದರವರು ಬರೆದಿರುವ ಶಂಬಲ ನಿಯಮಗಳ ಅಭ್ಯಾಸ ಪುಸ್ತಕದ ಅದ್ಭುತ ಸಾರಾಂಶವನ್ನು ವಿವರಿಸಲಾಗಿದೆ. ಇದು ಪುಸ್ತಕದ ಒಂದು ಸಣ್ಣ ಪರಿಚಯ ಮತ್ತು ಸಾರಾಂಶ ಮಾತ್ರ. ಸಂಪೂರ್ಣ ಜ್ಞಾನಕ್ಕಾಗಿ ದಯವಿಟ್ಟು ಮೂಲ ಪುಸ್ತಕವನ್ನು ಕೊಂಡು ಓದಿ. ಇದು ಮಾನಸ ಫೌಂಡೇಶನ್ನಲ್ಲಿ ದೊರೆಯುತ್ತದೆ. ಇದರ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಇಡಲಾಗಿದೆ. ಇದನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಈ ಪುಸ್ತಕವನ್ನು ಕೊಂಡುಕೊಳ್ಳಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.